ತಮ್ಮ ತಮ್ಮನ್ನು ತಾವ ಏನಪ್ಪ ಅಂದ್ರೆ ತಮ್ಮನ್ನು ತಾವ ಗುರುತಿಸಿಕೊಳ್ಳುವಂಥ ಒಂದು ಯೋಚನೆ ಮಾಡ್ಯದ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರಿಗೆ ಇನ್ನೊಂದು ಅಸಮಾಧಾನ ಆಗಿರ್ತೈತೆ ಅಂದರೆ ಯಾವುದೇ ಒಂದು ಮಸೂದೆ ಒಂದು ಚರ್ಚೆಯಲ್ಲಿ ಮುಂದೆ ಹೋಗಬಾರ್ದು. ಒಂದು ಮುಖ್ಯವಾದ ಮಸೂದೆಗಳು ಅವು ಚರ್ಚೆನ ಆಗುವುದಿಲ್ಲ, ನಮ್ಮ ಉಳಿದಿಲ್ಲ, ನಮ್ಮ ಅಭಿಪ್ರಾಯ ಕೇಳುವುದಿಲ್ಲ ಅನ್ನುವಂಥ ಮಾತದ. ಶಾಸಕಾಂಗ ಸಭೆ ಯಾವಾಗಲೂ ಏಕಮುಖವಾಗಿರುತ್ತಿತ್ತು. ಮುಖ್ಯಮಂತ್ರಿ ಸಚಿವರು ಮಾತನಾಡುತ್ತಾರೆ ಹೊರತು ಶಾಸಕರಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಅವಕಾಶ ಆಗುತ್ತಿರಲಿಲ್ಲ. ಅಂದರೆ ಈ ಡಿಸಿಷನ್ಗೆ ಬರೋಕೆ ಏನು ಕಾರಣ ಅಂದ್ರೆ ಶಾಸಕರ ಮಾತು ಕೇಳುವುದಿಲ್ಲ ಅನ್ನೋದು ಒಂದು ಆರೋಪದ ಅವ್ರಿಗೆ. ಏನಿದ್ರು ಅವ್ರು ಸಚಿವರದ್ದು ಕೇಳೋದು ಅದಕ್ಕೆ ಅದ್ರ ಪ್ರಕಾರ ಹೋಗಿಬಿಡೋದು. ಮತ್ತು ಇವಾಗ ಸಚಿವರು ಅಂದರೆ ಹೆಂಗಿದ್ದಾರಪ್ಪ ಅಂದರೆ ಎಲ್ಲರೂ ಸ್ವಲ್ಪ ಆರ್ಥಿಕವಾಗಿ ಬದ್ಧರಿದ್ದಂಥವ್ರು, ಸರ್ಕಾರ ನಡೆಸ್ಕೊಂಡು ಹೋಗುವಂಥ ಜನ ಅದ್ರಲ್ಲಿ ಭಾಳಷ್ಟಿದ್ದಾರೆ. ಮತ್ತು ಅವರ ಮಾತಿನಲ್ಲಿ ಕೇಳುವಂಥದ್ದು ಮತ್ತು ಶಾಸಕರ ಮಾತು ಕೇಳುವುದಿಲ್ಲ ಅಂತ ಇನ್ನೊಂದು ಆರೋಪ, ಗಂಭೀರವಾದ ಆರೋಪನ ಇದು, ಅದನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಏನಪ್ಪ ಅಂದರೆ ಈ ವಿಷಯದಲ್ಲೇ ಶಾಸಕರ ಜೊತೆಗೆ ಮಾತಾಡೋದಾಗಿರ್ಬೋದು ಅಥವಾ ಇನ್ನುಳಿದವ್ರ ವಿಚಾರಗಳಾಗಿರ್ಬೋದು ಇವುಗಳ ಕುರಿತಾಗಿ ಬಿ ಆರ್ ಪಾಟೀಲ್ ಜೊತೆಗೆ ಮಾತಾಡಿ ಒಂದು ಪರಿಹಾರ ಕಂಡುಕೊಳ್ಬೇಕಾಗಿದ್ದು ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಈ ಒಂದು ಸಲಹೆಯನ್ನು ಅಥವಾ ಈ ಒಂದು ರಾಜೀನಾಮೆಯನ್ನು ಸ್ವೀಕಾರ ಮಾಡ್ತಾರ ಅಂತ ವಿಚಾರ ಮಾಡೋಕ್ಕಿಂತಲೂ ಸಿದ್ದರಾಮಯ್ಯನವ್ರಿಗಿಂತ ಬಿ ಆರ್ ಪಾಟೀಲರ ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋ ಮಾತುಗಳಿದ್ದಾವೆ. ಯಾಕಂತಂದ್ರೆ ಬಿ ಆರ್ ಪಾಟೀಲರ ಗೆಳೆತನ ಮತ್ತು ರಾಯರೆಡ್ಡಿ ಅವ್ರ ಗೆಳೆತನ ಇವೆಲ್ಲ ಹಳೆಯ ಸಮಾಜವಾದಿಗಳು. ಜೊತೆಗೆ ಇವತ್ತು ಒಂದೆಲ್ಲೋ ಮೂಲೆಯಲ್ಲಿ ಇರ್ತದೆ ಅವ್ರವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಆ ಒಳ್ಳೆಯ ಅಭಿಪ್ರಾಯ ಅವ್ರನ್ನ ಉಳಿಸ್ಕೋಬಹುದು ಅಂತೇಳಿ. ಏನೋ ಆಗಲಿ ಬಿ ಆರ್ ಪಾಟೀಲರು ಮಾತ್ರ ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದು ಒಂದಿಷ್ಟು ನಮ್ಮ ಸಿದ್ದರಾಮಯ್ಯರಿಗೆ ಇರಿಸ್ಮುರಿಸ ಆಗ್ಬೋದು. ಬಟ್ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದು ಮತ್ತು ಅದನ್ನು ಸಾಲ್ವ್ ಮಾಡಬೇಕಾಗಿದ್ದು ಈ ಸಿ ಎಮ್ ಅವ್ರ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಸಲಹೆಗಾರ ಬಿ ಆರ್ ಪಾಟೀಲರ ಒಂದು ರಾಜೀನಾಮೆ ಕುರಿತು ನಿಮಗೇನು ಅನ್ನಿಸ್ತದ? ಸರಿನೋ ತಪ್ಪು? ಸರಿ ಅನ್ರಿ, ತಪ್ಪನ್ರಿ. ಆದರೆ ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿ ನೋಡ್ತಾ ಇರಿ, ಮಾತಾಡ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಕಂಡಿ ವಂದನೆಗಳು.